ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್ ಮಾತಾಡ್ತಿರೋದು. ನನಗೆ ರಾಜಕೀಯ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೂ ಒಂದು ಮಟ್ಟಿಗೆ ಸ್ವಲ್ಪ ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದಿಲ್ಲ ಇದ್ರ ಮೇಲೆ ಮಾತಾಡ್ತೀನಿ ಅಷ್ಟೇ. ಈಗ ಮೈಸೂರಿನಲ್ಲಿ ನೀವು ಆಗ್ತಿರೋಂಥ ಬೆಳವಣಿಗೆಗಳು ನೋಡಿದ್ದೀರಾ. ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ, ಅದಕ್ಕಾಗಿ ಅವರು ಫೇಸ್ಬುಕ್ ಲೈವ್ ಮಾಡಿದ್ರು, ಕಣ್ಣೀರು ಹಾಕಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಅದರಂತೆ ಯದುವೀರ್ ಒಡೆಯರವರಿಗೆ ಕನ್ಫರ್ಮ್ ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅವರು ಇವತ್ತು ಮೀಡಿಯಾಗಳ ಜೊತೆ ಮಾತಾಡಿ ಯದುವೀರ್ ಒಡೆಯರಿಗೆ ಪರೋಕ್ಷವಾಗಿ ಟಾಂಗ್ ಕೊಡಲು ಹೋಗ್ತಾರೆ. ನಾನೇನು ಯಾರಿಗೇನು ಕಮ್ಮಿ ಇದ್ದೀನಿ, ಅವ್ರು ಎ ಸಿ ಬಿಟ್ಟು ಬರಲಿ ಹೊರಗೆ, ಗೊತ್ತಾಗುತ್ತೆ ಹಾಗೆ ಅಂತ. ವಿಷಯ ಏನು ಅಂತಂದರೆ, ಇಡೀ ಮೈಸೂರನ್ನ ಅದು ರಾಜ್ಯ ಆಗಿದ್ದಾಗ ಆಳ್ವಿಕೆ ಮಾಡಿದಂಥ ವಂಶ ಅದು. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಅವ್ರನ್ನ ಮಹಾರಾಜರು ಅಂತಲೇ ಕರೀತಾರೆ. ಇನ್ನು ಬೇರೆ ಯಾರನ್ನಾರು ಮಹಾರಾಜ ಅಂತ ಕರೀತಾರಾ, ಇಲ್ಲ ಪ್ರತಾಪ್ ಸಿಂಹ ಅವ್ರನ್ನ ಮಹಾರಾಜರು ಅಂತ ಕರೀತಾರಾ? ಇಲ್ಲ ಅಲ್ವಾ. ನಾನು ಯಾರಿಗೇನು ಕಮ್ಮಿ ಇದ್ದೀನಿ, ನೀವು ಯಾರಿಗೂ ಕಮ್ಮಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಪ್ರತಾಪ್ ಸಿಂಹ ಅವ್ರು. ಯಾಕೆಂದರೆ ತಾವು ಮಾಡಿರೋಷ್ಟು ಹಣ ಎಷ್ಟು, ಗಳಿಕೆಗಳಿಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಮೈಸೂರು ಲೋಕಲ್ ಭಾಗದವ್ರು, ಮತ್ತು ನನಗೆ ಗೊತ್ತಿದೆ ಅಂತ ಕೇಳ್ಬಿಡಿ, ನನಗೆ ಗೊತ್ತಿಲ್ಲ. ಮತ್ತು ಒಟ್ಟಿಗೆ ನೀವು ಶ್ರೀಮಂತರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಂತೇಳಿ ಯದುವೀರ್ ಒಡೆಯರ್